ವೃಶ್ಚಿಕ ರಾಶಿಯವರ ಸಕ್ಸಸ್ ಸೀಕ್ರೆಟನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಜೀವನದಲ್ಲಿ ಮುಂದೆ ಬರಬೇಕು, ಅಭಿವೃದ್ಧಿ ಆಗಬೇಕು, ಎಲ್ಲರ ಥರ ನಾನು ಕೂಡ ಐಷಾರಾಮಿಯಾಗಿ ಬದುಕಬೇಕು ಅಂತಕ್ಕಂಥ ಮನಸ್ಥಿತಿ ವೃಶ್ಚಿಕ ರಾಶಿಯವರಲ್ಲೂ ಕೂಡ ಇರೋದು ಸಹಜನೇ. ಆದರೆ ಅವರು ಸರಿ ದಾರಿಯಲ್ಲಿ ಹೋಗ್ತಾ ಇರೋದಿಲ್ಲ. ಸಕ್ಸಸ್ ಆಗೋದಕ್ಕೆ ಹಲವಾರು ರೀತಿಯ ಅಡೆತಡೆಗಳು ಅವರ ಪ್ರತಿನಿತ್ಯದ ಜೀವನದಲ್ಲಿ ಇರುತ್ತೆ. ಇದೆಲ್ಲವನ್ನ ಮೀರಿ ಸಕ್ಸಸ್ ಆಗೋದಕ್ಕೆ ಈ ಸೀಕ್ರೆಟ್ ಫಾರ್ಮುಲಾನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸೋದ್ರಿಂದ ಖಂಡಿತವಾಗ್ಲೂ ಕೂಡ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಾ. ಆ ಸಕ್ಸಸ್ ಸೀಕ್ರೆಟ್ ಏನು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೃಶ್ಚಿಕ ರಾಶಿಯವರ ಸಕ್ಸಸ್ ಸೀಕ್ರೆಟನ್ನು ತಿಳಿಸ್ಕೊಡ್ತಾ ಇದ್ದೇನೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಖಂಡಿತವಾಗ್ಲೂ ಕೂಡ ತುಂಬ ಎತ್ತರದ ಸ್ಥಾನಕ್ಕೆ ಹೋಗಿರುವಂತಹವರಾಗಿರ್ತಾರೆ, ಅಥವಾ ತುಂಬ ಕೆಳಮಟ್ಟಿನಲ್ಲಿರ್ತಾರೆ. ಒಂದು ತುಂಬ ಎತ್ತರಕ್ಕೆ ಹೋಗಿರ್ತಾರೆ, ಇಲ್ಲ ತುಂಬ ಕೆಳಮಟ್ಟಕ್ಕಿರ್ತಾರೆ. ಯಾಕೆ ಅಂತಂದರೆ ಈ ಒಂದು ವೃಶ್ಚಿಕ ರಾಶಿ ಏನಿದೆ ಇದರ ಅಧಿಪತಿ ಮಂಗಳ ಅಂದರೆ ಒಬ್ಬ ಸೇನಾಧಿಪತಿ ಅಂತ ಹೇಳುವಂಥದ್ದು. ಈ ಮಂಗಳ ಗ್ರಹ ಏನಿದೆ ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳುವಂಥದ್ದು. ಹಾಗೆ ಈ ವೃಶ್ಚಿಕ ರಾಶಿಯವರು ಮೂಲವಾಗಿ ಆರಾಧನೆ ಕೂಡ ಮಾಡುವಂಥದ್ದು ಶ್ರೀ ಸುಬ್ರಹ್ಮಣ್ಯ ಅಥವಾ ಮುರುಗನ ಆರಾಧನೆಯನ್ನು ನೀವು ಮಾಡೋದು ತುಂಬ ಉತ್ತಮ ಫಲವನ್ನು ಖಂಡಿತವಾಗ್ಲೂ ಕೂಡ ನಿಮಗೆ ಕೊಟ್ಟೇ ಕೊಡುತ್ತೆ. ಹಾಗೆ ವೃಶ್ಚಿಕ ರಾಶಿಯವರ ಕೆಲವೊಂದು ರೀತಿಯಾಗಿರ್ತಕ್ಕಂಥದ್ದು ಅವರ ಜೀವನದಲ್ಲಿ ಹಲವಾರು ಅಡೆತಡೆಗಳು ಅಂತಕ್ಕಂಥದ್ದು ಅವ್ರ ಜೀವನದಲ್ಲಿ ಪ್ರತಿನಿತ್ಯ ಕೂಡ ಪ್ರತಿ ವಿಷಯದಲ್ಲೂ ಕೂಡ ಇವರು ಎದುರಿಸ್ತಾ ಇರ್ತಾರೆ. ಆದರೂ ಕೂಡ ಪರ್ಫೆಕ್ಷನಿಸ್ಟ್ ಆಗಿ ಈ ವೃಶ್ಚಿಕ ರಾಶಿಯವರು ಏನಾದರೂ ಕೆಲಸ ಮಾಡ್ತಾರೆ ಅಂದರೆ 100% ಅದು ಪರ್ಫೆಕ್ಟ್ ಆಗಿರುತ್ತೆ. ಇನ್ನೊಬ್ಬ ಮತ್ತೆ ಮುಟ್ಟಿ ನೋಡುವಂತಹ ಒಂದು ಸಮಸ್ಯೆನೇ ಅಲ್ಲಿ ಬರುವಂಥದ್ದಿಲ್ಲ. ಖಂಡಿತವಾಗ್ಲೂ ಮಾಡುವಂತಹ ಕೆಲಸವು ಪರ್ಫೆಕ್ಟಾಗಿ ಈ ಒಂದು ವೃಶ್ಚಿಕ ರಾಶಿಯವರು ಮಾಡ್ತಾರೆ. ವೃಶ್ಚಿಕ ರಾಶಿಯವರಿಗೆ ಲಿಮಿಟೆಡ್ ಫ್ರೆಂಡ್ಸ್ ಇರ್ತಾರೆ, ಅಂದರೆ ತುಂಬ ದೊಡ್ಡ ಫ್ರೆಂಡ್ಶಿಪ್ ಇರೋದಿಲ್ಲ. ಸ್ವಲ್ಪ ಒಂದು ನೋಡಿಕೊಂಡು ಮಾಡಿ ಸ್ನೇಹವನ್ನು ಮಾಡಿರ್ತಾರೆ. ಈ ಒಂದು ಸ್ನೇಹ ಯಾರ ಜೊತೆ ಮಾಡಿರ್ತಾರಲ್ಲ ಅವರನ್ನು ತುಂಬ ಹಚ್ಕೊಂಡಿರ್ತಾರೆ. ಅವ್ರಿಗೋಸ್ಕರ ಎಂತಹ ರಿಸ್ಕ್ ಬೇಕಾದ್ರೂ ತಗೊಳ್ಳೋದಕ್ಕೆ ರೆಡಿ ಇರ್ತಾರೆ. ಅವ್ರಿಗೆ ಯಾವ ರೀತಿ ಕಷ್ಟ ಇದ್ರೂ ಕೂಡ ಸಹಾಯಕ್ಕೆ ನಿಲ್ಲುವಂತಹ ಗುಣ ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿಯವರಲ್ಲಿ ಹೆಚ್ಚಾಗಿರುತ್ತೆ. ಅವರ ಫ್ರೆಂಡ್ಶಿಪ್ಪನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಇವ್ರ ಕಡೆಯಿಂದ ಏನೇನು ಸಾಧ್ಯನೋ ಎಲ್ಲವನ್ನ ಕೂಡ ಮಾಡಿರ್ತಾರೆ. ಯಾವ ಹಂತಕ್ಕೆ ಹೋಗೋದಕ್ಕೂ ರೆಡಿ ಇರ್ತಾರೆ. ಆದರೆ ವೃಶ್ಚಿಕ ರಾಶಿಯವರು ಮೋಸ ಹೋಗೋದು ಕೂಡ ಇಂಥ ವಿಚಾರದಲ್ಲೇ. ಎಲ್ಲವನ್ನ ಕೂಡ ಮಾಡಿರ್ತೀರಿ, ಆದರೂ ಕೂಡ ನಿಮಗೆ ಮೋಸ ಆಗಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇವರಿಗೆ ಯಾರಾದರೂ ಹರ್ಟ್ ಮಾಡಿದ್ರೆ, ಇವರ ಮನಸ್ಸನ್ನು ನೋವು ಮಾಡಿದ್ರೆ ಇವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕೊರಗುವಂತಹ ವಿಚಾರಕ್ಕೆ ಹೋಗ್ತಾರೆ. ಆಯಿತಾ? ಈ ಒಂದು ವೃಶ್ಚಿಕ ರಾಶಿಯವರಷ್ಟು ಒಳ್ಳೆಯವರು ಇನ್ನೊಬ್ರು ಇರೋದಿಲ್ಲ. ಆದರೆ ಇವರ ಮನಸ್ಸಿಗೇನಾದರೂ ಹರ್ಟ್ ಆಯಿತು ಅಂದರೆ ತಡ್ಕೊಳ್ಳುವಂತಹ ಒಂದು ಪ್ರವೃತ್ತಿ ಇವರಲ್ಲಿಲ್ಲ. ಬಹಳ ಕಷ್ಟಪಡ್ತಾರೆ, ಬಹಳ ಒದ್ದಾಟವನ್ನು ಪಡ್ತಾರೆ. ಯಾಕಂದರೆ ಇವರಿಗೆ ಇವರ ಫ್ರೆಂಡ್ಸು ಅಥವಾ ಫ್ಯಾಮಿಲಿಯವರು ಯಾರು ನೋವು ಕೊಟ್ಟರೆ ಇವರಿಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ವೃಶ್ಚಿಕ ರಾಶಿಯವರ ಇನ್ನೊಂದು ಗುಣ ಅಂದರೆ ಈ ಒಂದು ವೃಶ್ಚಿಕ ರಾಶಿಯವರು ಒಂದಷ್ಟು ವಿಚಾರಗಳನ್ನು ಸೀಕ್ರೆಟಿವ್ ಆಗಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಆದರೆ ಇನ್ನೂ ಕೆಲವು ವಿಚಾರಗಳನ್ನು ತುಂಬ ಸೀಕ್ರೆಟಿವ್ ಆಗಿ ಮೇಂಟೈನ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಬಟ್ ಇವರ ಹೊಟ್ಟೆಯಲ್ಲಿ ಆ ವಿಚಾರಗಳನ್ನಿಲ್ಲದೆ ತುಂಬ ಬೇಗ ಅದನ್ನು ಹೇಳುವಂತಹ ಮನಸ್ಥಿತಿ ಕೂಡ ವೃಶ್ಚಿಕ ರಾಶಿಯಲ್ಲಿ ಕಂಡುಬರುತ್ತೆ. ಹಾಗೆ ಸಿಕ್ಸ್ತ್ ಸೆನ್ಸ್ ಏನು ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಇವರಿಗೆ ಮೊದಲೇ ಗ್ರಾಸವಾಗುವಂತಹ ಸಂಭವ ಕೂಡ ವೃಶ್ಚಿಕ ರಾಶಿಯವರಿಗೆ ಕಂಡುಬರುತ್ತದೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅರ್ಧಕ್ಕೆ ಬಿಡೋದು ಇವರಿಗೆ ಖಂಡಿತವಾಗ್ಲೂ ಕೂಡ ಇಷ್ಟ ಆಗೋದಿಲ್ಲ. ಅದರಲ್ಲಿ ಸೋಲಾಗಲಿ ಗೆಲುವಾಗಲಿ ಪೂರ್ಣ ಮಾಡಿಯೇ ಎದ್ದು ಬರಬೇಕು. ಅದರಿಂದಾಗಿ ಆದಷ್ಟು ಒಳ್ಳೆಯ ಫಲವನ್ನು ಪಡಿಬೇಕು ಅನ್ನೋ ಮನಸ್ಥಿತಿ ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಯಾರಾದರೂ ಇವ್ರ ಹತ್ರ ಸುಳ್ಳು ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಇವರಿಗೆ ಭಾಳ ಕಷ್ಟ ಆಗುತ್ತೆ. ಅದು ಇವರಿಗೆ ಜೀರ್ಣವೇ ಆಗೋದಿಲ್ಲ. ಇವರಿಗೆ ತುಂಬ ಟ್ಯಾಲೆಂಟ್ ಇರುತ್ತೆ, ಬಟ್ ಆ ಟ್ಯಾಲೆಂಟನ್ನು ವ್ಯಕ್ತಪಡಿಸೋದಕ್ಕೆ ಸರಿಯಾಗಿರ್ತಕ್ಕಂತಹ ಸ್ಟೇಜ್ ಅನ್ನೋದು ಎಲ್ಲೋ ಒಂದು ಕಡೆ ಸಿಗ್ತಾ ಇರೋದಿಲ್ಲ. ಲಾಯಲ್ಟಿಗೆ ಮತ್ತೊಂದು ಹೆಸರೇ ಈ ಒಂದು ವೃಶ್ಚಿಕ ರಾಶಿಯವರು. ಅಂದರೆ ನ್ಯಾಯ, ನೀತಿ, ಧರ್ಮ ಹಾಗೂ ಈ ಎಲ್ಲ ಸಧರ್ಮ ಅಂತ ಏನು ಹೇಳ್ತೇವೆ ಆ ದಾರಿಯಲ್ಲಿ ನಡೆಯುವಂಥದ್ದು, ಒಳ್ಳೆಯ ಹಾದಿಯಲ್ಲಿ ಹೋಗುವಂಥದ್ದು. ಇವರಿಗೆ ಯಾರಾದರೂ ಒಂದು 100 ರೂಪಾಯಿ ಕೊಟ್ಟರೆ ಆ 100 ರೂಪಾಯಿನ ವಾಪಸ್ ಕೊಡಬೇಕು ಅನ್ನೋ ಮನಸ್ಥಿತಿ ಖಂಡಿತವಾಗ್ಲೂ ಇರುತ್ತೆ. ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಕೊಡಬೇಕು, ಸಾಲ ಈಸ್ಕೊಂಡ್ರೆ ಸಾಲ ತೀರಿಸಬೇಕು ಅಂತಕ್ಕಂಥ ಮನಸ್ಥಿತಿ ಆದರೂ ಇರುತ್ತೆ. ಪರಿಸ್ಥಿತಿಗೆ ಸಿಕ್ಕಿ ನೀವು ಸಾಲದ ಸುಳಿಯಲ್ಲಿ ಸಿಕ್ಕಿ ಬಿದ್ದಿರ್ಬೋದು, ಆದರೆ ಆ ಒಂದು ಸಾಲವನ್ನು ತೀರಿಸಬೇಕು ಅನ್ನೋ ಗುಣ ಆದರೂ ಖಂಡಿತವಾಗ್ಲೂ ಕೂಡ ನಿಮಗಿದ್ದೇ ಇರುತ್ತೆ. ವೃಶ್ಚಿಕ ರಾಶಿಯವರು ಅನವಶ್ಯಕ ಖರ್ಚು ಮಾಡೋದ್ರಲ್ಲಿ ಸ್ವಲ್ಪ ಹಿಂದೇಟನ್ನು ಹಾಕ್ತಾ ಇರ್ತಾರೆ. ಯಾವ ವಿಚಾರಕ್ಕೆ
ಎಷ್ಟು ಖರ್ಚು ಮಾಡಬೇಕೋ ಅಷ್ಟನ್ನು ಮಾತ್ರ ಖರ್ಚು ಮಾಡುವಂತಹ ಮನಸ್ಥಿತಿ ಹೆಚ್ಚಾಗಿರುತ್ತೆ. ಸುಖ ಸುಮ್ಮನೆ ಇದೊಂದು ತಗೊಳ್ಳೋಣ ಅದೊಂದು ತಗೊಳ್ಳೋಣ ಅಂತ ಹೇಳಿ ಸುಖ ಸುಮ್ಮನೆ ಖರ್ಚು ಮಾಡುವಂತಹ ಗುಣ ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿಯಲ್ಲಿ ಇರೋದಿಲ್ಲ. ಆಗಲೇ ಹೇಳ್ದಂಗೆ ಇವರಿಗೆ ಸ್ನೇಹಿತರು ಬಹಳ ಕಮ್ಮಿ. ಯಾಕೆ ಅಂದರೆ ಈ ವೃಶ್ಚಿಕ ರಾಶಿಯವರು ಸುಲಭವಾಗಿ ಯಾರನ್ನು ಕೂಡ ನಂಬುವುದಿಲ್ಲ. ಎಲ್ಲವನ್ನ ಕೂಡ ವಿಚಾರ ಮಾಡಿ ನೋಡ್ತಾ ಇರ್ತಾರೆ. ಯಾರನ್ನ ಕೂಡ ಅಷ್ಟು ಸುಲಭವಾಗಿ ನಂಬದೇ ಇರೋದ್ರಿಂದ ಒಬ್ಬ ವ್ಯಕ್ತಿಯನ್ನು ನಂಬಿದ್ರೆ ಸಂಪೂರ್ಣವಾಗಿ ನಂಬಿಬಿಡ್ತಾರೆ. ಅವರನ್ನು ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಸಹಾಯವನ್ನು ಮಾಡೋಣ. ಈ ರಾಶಿಯವರು ಯಾರಿಗಾದರೂ ಹೆಲ್ಪ್ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ಅದರಿಂದ ಏನು ಅವರು ವಾಪಸ್ ಹೆಲ್ಪ್ ಮಾಡಲಿ ಅನ್ನೋ ನಿರೀಕ್ಷೆಯಿಂದ ಅಂತೂ ಮಾಡೋದಿಲ್ಲ. ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಮಾತ್ರ ಈ ಒಂದು ವೃಶ್ಚಿಕ ರಾಶಿಯವರು ಸಹಾಯ ಮಾಡ್ತಾರೆ. ಇವರಿಗೆ ಯಾರಾದರೂ ತೊಂದರೆ ಕೊಡೋದಕ್ಕೆ ಬಂದರೆ ಅದನ್ನು ಇವರು ಬೇರೆ ರೀತಿ ಅಂದರೆ ಇವರು ಯಾರ ತಂಟೆಗೂ ಹೋಗೋದಿಲ್ಲ. ಇವ್ರ ತಂಟೆಗೆ ಬಂದು ಸುಖ ಸುಮ್ಮನೆ ಜಗಳ ಮಾಡೋದು, ಇವ್ರಿಗೆ ತೊಂದರೆ ಕೊಡೋದು ಅಂತ ಮಾಡಿದಾಗ ಆ ವ್ಯಕ್ತಿಗಳನ್ನು ಸುಮ್ಮನೆ ಬಿಡುವಂಥ ಕೆಲಸ ಇವರು ಖಂಡಿತವಾಗ್ಲೂ ಮಾಡೋದಿಲ್ಲ. ಪ್ರೀತಿಯಲ್ಲಿ ತುಂಬ ಮೋಸವನ್ನು ಹೋಗುವಂತಹ ರಾಶಿ ಕೂಡ ಇದೆ ವೃಶ್ಚಿಕ ರಾಶಿ. ಒಬ್ಬ ವ್ಯಕ್ತಿನ ತುಂಬ ಸುಲಭವಾಗಿ ನಂಬದೇ ಇದ್ದು ಆ ವ್ಯಕ್ತಿಯಿಂದ ಎಲ್ಲ ರೀತಿಯಲ್ಲೂ ಒಂದು ಜೀವನದಲ್ಲಿ ಯಾವ ರೀತಿ ಇರಬೇಕು, ಈ ವ್ಯಕ್ತಿನ ನಂಬುವಂಥ ಒಂದು ಗುಣಲಕ್ಷಣಗಳು ಅವನಲ್ಲಿ ಇದೆಯಾ ಅಂತ ಹೇಳಿ ನೋಡಿ ತುಂಬ ಟೈಮ್ ತಗೊಂಡು ಆ ವ್ಯಕ್ತಿ ಜೊತೆ ನೀವು ಒಂದು ಪ್ರೀತಿಯಲ್ಲಿ ಅಥವಾ ಆ ವ್ಯಕ್ತಿಯನ್ನು ಮದುವೆ ಆಗುವಂಥದ್ದಾಗಿರ್ಬೋದು ಎಲ್ಲವನ್ನ ಮಾಡಿರ್ತೀರಿ. ಆದರೆ ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ನೀವು ಮೊದಲು ಯಾವ ರೀತಿ ನೋಡಿರ್ತೀರಲ್ಲ, ನೀವು ಪ್ರೀತಿಯನ್ನು ಒಪ್ಪಿದ ನಂತರದಲ್ಲಿ ಆ ವ್ಯಕ್ತಿಯ ಚರಿತ್ರೆಯೇ ಬದಲಾಗ್ಬಿಡುತ್ತೆ. ನೀವು ಒಂಥರ ಇದ್ದರೆ ಮದುವೆ ಆದ ನಂತರದಲ್ಲಿ ಆ ವ್ಯಕ್ತಿಯ ಒಂದು ಗುಣಲಕ್ಷಣಗಳೇ ಪೂರ್ಣವಾಗಿ ಬದಲಾವಣೆ ಆಗುವಂಥದ್ದು ಕೂಡ ವೃಶ್ಚಿಕ ರಾಶಿಯವರು ಗಮನಿಸ್ಬೋದು. ಹಾಗೆ ಇವರು ಯಾರಿಗಾದರೂ ಏನಾದರೂ ಮಾತು ಕೊಟ್ಟರೆ, ಪ್ರಾಮಿಸ್ ಅಂತ ಮಾಡಿದ್ರೆ ಎಂಥ ಹಂತಕ್ಕೆ ಬೇಕಾದರೂ ಹೋಗಿ ಆ ಪ್ರಾಮಿಸನ್ನು ಉಳಿಸ್ಕೊಳ್ಳುವಂತಹ ಗುಣಲಕ್ಷಣಗಳು ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿಯಲ್ಲಿ ಹೆಚ್ಚಾಗಿರುತ್ತೆ. ವೃಶ್ಚಿಕ ರಾಶಿಯವರು ತುಂಬ ಎಮೋಷನಲ್ ಜೀವಿಗಳು, ಅಂದರೆ ಭಾವನಾತ್ಮಕ ಜೀವಿಗಳಾಗಿರ್ತಾರೆ. ಇವರು ತಮ್ಮ ಪ್ರೀತಿ ಪಾತ್ರರಿಗೆ ಏನು ಮಾಡೋದಕ್ಕೂ ಕೂಡ ರೆಡಿ ಇರ್ತಾರೆ. ವೃಶ್ಚಿಕ ರಾಶಿಯವರ ತಲೆಯಲ್ಲಿ ಹಲವಾರು ವಿಚಾರಗಳು ಒಂದೇ ಸಮಯಕ್ಕೆ ಓಡ್ತಾ ಇರುತ್ತೆ. ಅಂದರೆ ಇವರ ತಲೆಯಲ್ಲಿ 100 ರೀತಿಯ ಯೋಚನೆಗಳು ಖಂಡಿತವಾಗ್ಲೂ ಕೂಡ ಇವ್ರನ್ನ ಕಾಡ್ತಾ ಇರುತ್ತೆ. ಅದಕ್ಕೆ ತಕ್ಕಂತೆ ಇವರು ಏನು ಮಾಡಬೇಕು, ಯಾವ ರೀತಿಯಲ್ಲಿ ಹೋಗಬೇಕು, ಹೇಗೆ ದಾರಿಯಲ್ಲಿ ನಡಿಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಇದರಿಂದಾಗಿ ವೃಶ್ಚಿಕ ರಾಶಿಯವರ ತಲೆಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಯೋಚನೆಗಳು, ಇದರಿಂದಾಗಿ ಸ್ವಲ್ಪ ಕನ್ಫ್ಯೂಷನ್, ಒಂದು ಮಾನಸಿಕವಾಗಿ ನೆಮ್ಮದಿ ಅಂತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಂದ ದೂರ ಆಗಿರುತ್ತೆ. ತುಂಬ ಸ್ಟ್ರಾಟಜಿಕ್ ಆಗಿ ಒಂದು ಇನ್ವೆಸ್ಟಿಗೇಷನ್ ಅನ್ನೋದು ಕೂಡ ಇವರು ಖುದ್ದಾಗಿ ಮಾಡ್ತಾ ಇರ್ತಾರೆ. ವೃಶ್ಚಿಕ ರಾಶಿಯವರು ಒಂದು ಡಿಟೆಕ್ಟಿವ್ ಆಗೋದಕ್ಕೆ ವೃಶ್ಚಿಕ ರಾಶಿಯವರು ತುಂಬ ಚೆನ್ನಾಗಿ ಒಂದು ಹೊಂದ್ಕೋಬೋದು ಅಂತ ಹೇಳ್ಬೋದು. ಯಾಕಂದರೆ ಇವರು ಯಾವುದೇ ಒಂದು ವಿಚಾರ ಎದುರಿನ ವ್ಯಕ್ತಿಗೆ ಗೊತ್ತಿಲ್ಲದಂಗೆ ಅವನ ಹಿಂದೆನೇ ಎಲ್ಲ ರೀತಿಯ ಅವನ ಬಗ್ಗೆ ಯೋಚನೆ ಮಾಡಿ ಅವನ ಒಂದು ರೂಪುರೇಷೆಗಳೇನಿದೆ, ಅವನ ಒಂದು ಯೋಜನೆಗಳೇನಿದೆ ಅಂತ ಹೇಳಿ ಇವರು ಗಮನಿಸಿ ಅದನ್ನು ತಿಳ್ಕೊಳ್ಳುವಂತಹ ಚಾಕಚಕ್ಯತೆ ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿಯಲ್ಲಿರುತ್ತೆ. ಇವರು ತುಂಬ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇವರಿಗೆ ತುಂಬ ಮುಖ್ಯ. ಅವರ ಒಂದು ಮಾನ ಮರ್ಯಾದೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಇಂತಹ ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಅಂದಾಗ ಈ ತಂತ್ರವನ್ನು ಸುಲಭವಾಗಿ ನೀವು ನಿಮ್ಮ ಜೀವನದಲ್ಲಿ ಮಾಡಿ ನೀವು ಕೂಡ ಅಭಿವೃದ್ಧಿಯನ್ನು ಆಗೋದು ಯಾರಿಂದ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಆ ತಂತ್ರ ಏನು ಅಂದರೆ, ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಬೇಕು. ಆ ಕೆಂಪು ಬಣ್ಣದ ವಸ್ತ್ರದಲ್ಲಿ ನೀವು 2 ಮಣ್ಣಿನ ಹಣತೆಯನ್ನು ಇಡಬೇಕಾಗತ್ತೆ. ಆಮೇಲೆ ಈ ದೀಪವನ್ನು ಇಡಲಿಕ್ಕಿರುವಂತಹ ಬತ್ತಿ, ಹಾಗೆ ಒಂದು ಸ್ವಲ್ಪ ಎಣ್ಣೆ, ಯಾವ ಎಣ್ಣೆ ಆದರೂ ತೊಂದರೆ ಇಲ್ಲ. ಈ ಎಣ್ಣೆಗಳನ್ನು ತೆಗೆದುಕೊಂಡು ನೀವು ಈ ಬಟ್ಟೆಯ ಜೊತೆ ಒಂದು ಬಟ್ಟೆಯನ್ನು ಕೆಳಗಡೆ ಇಟ್ಟು ಆ ಬಟ್ಟೆ ಮೇಲೆ 2 ದೀಪವನ್ನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆ ದೀಪವನ್ನು ಹಚ್ಚಬೇಕಾಗತ್ತೆ. ಈ ರೀತಿ ದೀಪವನ್ನು ನೀವು 7 ಮಂಗಳವಾರಗಳ ಕಾಲ ಹಚ್ಚೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟ ನಷ್ಟಗಳೆಲ್ಲವೂ ಕೂಡ ದೂರ ಆಗುತ್ತೆ. ಹಾಗೆ ಅಭಿವೃದ್ಧಿಯ ಕಡೆ ಕೂಡ ನೀವು ಹೋಗೋದಕ್ಕೆ ಸಹಾಯಕವಾಗುತ್ತೆ. ವೃಶ್ಚಿಕ ರಾಶಿಯವರು ಧರಿಸಬೇಕಾದಂತಹ ರತ್ನ ಯಾವುದು ಅಂತಂದರೆ, ನೀವು ಧರಿಸುವಾದಂತಹ ರತ್ನ ಕೋರಲ್ ಅಥವಾ ಈ ಒಂದು ಹವಳ ಅಂತ ಹೇಳುವಂತಹ ರತ್ನವನ್ನು ನೀವು ಧರಿಸ್ಕೋಬೇಕಾಗತ್ತೆ. ಅದು ನಿಮ್ಮ ಜಾತಕದಲ್ಲಿ ಮಂಗಳ ಯಾವ ಸ್ಥಾನದಲ್ಲಿದ್ದಾನೆ ಅಂತ ನೋಡಿಕೊಂಡು ಧರಿಸ್ಕೊಳ್ಳಿ. ಇದರಿಂದಾಗಿ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.